ಎಐ ಅಂದಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗತ್ತೆ? ಬಹುಶಃ ಇಮೇಲ್ ಬರೆಯೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಚಾಟ್‌ಬಾಟ್‌ಗಳು ಅಲ್ವಾ? ಆದ್ರೆ ಅದರ ಅಸಲಿ ಪವರ್ ಇರೋದೇ ಬೇರೆ ಕಡೆ. ಅದರ ನಿಜವಾದ ಶಕ್ತಿ ಇರೋದು ಬಿಸ್ನೆಸ್ ಪ್ರಾಸೆಸ್ಗಳನ್ನ ಆಟೋಮೇಟ್ ಮಾಡೋದ್ರಲ್ಲಿ. ಸೊ ಇವತ್ ನಾವು ಆ ಗುಪ್ತ ಶಕ್ತಿಯನ್ನ ಹೇಗೆ ಹೊರತರೋದು ಅಂತ ನೋಡೋಣ. ನೋಡಿ, ಹೆಚ್ಚಿನವರ ಪ್ರಕಾರ ಎಐ ಅಂದ್ರೆ ಇದೆ. ಇಮೇಲ್ ಬರೆಯೋದು, ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಹೌದು, ಅದೊಂದು ಸ್ಮಾರ್ಟ್ ಅಸಿಸ್ಟೆಂಟ್, ನಿಜ. ಆದರೆ ಅದರ ಕೆಪಾಸಿಟಿ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ. ಸೊ ಬನ್ನಿ, ಈ ಒಂದು ಸಾಮಾನ್ಯ ಯೋಚನೆಯಿಂದ ಆಚೆ ಬಂದು ಅದರ ನಿಜವಾದ ಜಗತ್ತು ಹೇಗಿದೆ ಅಂತ ಒಟ್ಟಿಗೆ ನೋಡೋಣ. ಎಷ್ಟೋ ಕಂಪನಿಗಳಲ್ಲಿ ಏನಾಗುತ್ತೆ ಅಂದ್ರೆ ಎಐ ಪ್ರಾಜೆಕ್ಟ್ಸ್ಗಳು ಶುರುವಾಗೋದು ಮಾತ್ರ ದೊಡ್ಡ ದೊಡ್ಡ ಕನಸುಗಳ ಜೊತೆ. ಆದ್ರೆ ಕೊನೆಗೆ ಅವು ಒಂದೇ ಸಾರಿ ನೋಡೋ ಒಂದು ಎಕ್ಸ್ಪೆರಿಮೆಂಟ್ ತರ ಆಗ್ಬಿಡುತ್ತೆ. ಅದರಿಂದ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ವ್ಯಾಲ್ಯೂ ಸಿಗೋದೇ ಇಲ್ಲ. ಇದನ್ನೇ ಕ್ಯೂರಿಯಾಸಿಟಿ ಟ್ರ್ಯಾಪ್ ಅಥವಾ ಕುತೂಹಲದ ಬಲೆ ಅನ್ನೋದು. ನೋಡಕ್ಕೆ ತುಂಬಾನೇ ಆಕರ್ಷಕ, ಆದರೆ ರಿಸಲ್ಟ್ ಮಾತ್ರ ಶೂನ್ಯ. ಹಾಗಾದ್ರೆ ಈ ಕುತೂಹಲದ ಬಲೆಯಿಂದ ಹೊರಗಡೆ ಬರೋದು ಹೇಗೆ? ಅದಕ್ಕೆ ಸೊಲ್ಯೂಷನ್ ಇರೋದು ಟೆಕ್ನಾಲಜಿಯಲ್ಲ, ಬದಲಾಗೆ ನಮ್ಮ ಯೋಚನಾ ಕ್ರಮದಲ್ಲಿ. ನಾವು ಎಐ ಅನ್ನು ನೋಡೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಬೇಕು. ನಮ್ಮ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡ್ಕೋಬೇಕು. ಇದನ್ನ ಹೀಗೆ ಯೋಚನೆ ನೋಡಿ, ಎಐ ಅನ್ನೋದು ಕೈಯಲ್ಲಿರೋ ಒಂದು ಸ್ಕ್ರೂ ಡ್ರೈವರ್ ಥರ ಅಲ್ಲ. ಬದಲಿಗೆ ಅದೊಂದು ಹೊಸದಾಗಿ ಟೀಮ್ಗೆ ಸೇರಿದ್ದ, ಎಲ್ಲವನ್ನೂ ಕಲಿಯೋಕೆ ರೆಡಿ ಇರೋ ಒಬ್ಬ ಜೂನಿಯರ್ ಮೆಂಬರ್ ಇದ್ದ ಹಾಗೆ. ವ್ಯತ್ಯಾಸ ಏನ್ ಗೊತ್ತಾ? ಸ್ಕ್ರೂ ಡ್ರೈವರ್ಗೆ ನಾವು ಪ್ರತಿ ಸಲನೂ ಅದರಿಂದ ಏನ್ ಕೆಲಸ ಆಗ್ಬೇಕು ಅಂತ ಹೇಳ್ಬೇಕು. ಆದ್ರೆ ಒಬ್ಬ ಟೀಮ್ ಮೆಂಬರ್ಗೆ ಒಂದು ಪ್ರಾಸೆಸ್ ಅನ್ನ ಒಂದ್ಸಲ ಹೇಳ್ಕೊಟ್ರೆ ಅವರದನ್ನ ಪದೇ ಪದೇ ಮಾಡ್ತಾರೆ. ಎಐ ಕೂಡ ಸೇಮ್ ಟು ಸೇಮ್ ಹೀಗೇನೆ ಕೆಲಸ ಮಾಡೋದು. ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಸುಮ್ಮನೆ ಯೋಚನೆ ಮಾಡಿ, ಆಫೀಸ್ಗೆ ಹೊಸದಾಡಿ ಸೇರಿದ ಒಬ್ಬರಿಗೆ ಸೇಲ್ಸ್ ರಿಪೋರ್ಟ್ ರೆಡಿ ಮಾಡು ಅಂತ ಒಂದೇ ಲೈನ್ ಹೇಳಿದ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಯಾವ ಡೇಟಾ ಬೇಕು, ಯಾವ ಫಾರ್ಮ್ಯಾಟ್ನಲ್ಲಿ ಮಾಡಬೇಕು, ಅದನ್ನ ಯಾರಿಗೆ ಕಳಿಸ್ಬೇಕು, ಹೀಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಬೇಕಲ್ವಾ? ಎಐ ಕೂಡ ಅಷ್ಟೇ. ಅದಕ್ಕೂ ಕೂಡ ಅಷ್ಟೇ ಕ್ಲಿಯರ್ ಆದ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಳು ಬೇಕೇ ಬೇಕು. ಓಕೆ, ಮೈಂಡ್ಸೆಟ್ ಚೇಂಜ್ ಆಯ್ತು. ಈಗ ಮುಂದಿನ ಪ್ರಶ್ನೆ ಯಾರು? ಯಾಕೆಂದ್ರೆ ಎಐ ಸಕ್ಸಸ್ ಆಗೋದು ಕೇವಲ ಟೆಕ್ನಾಲಜಿಯಿಂದ ಅಲ್ಲ. ಅದಕ್ಕೆ ಸರಿಯಾದ ಜವಾಬ್ದಾರಿ ತಗೊಳ್ಳೋ ಸರಿಯಾದ ಜನ ಬೇಕು. ಆ ಜನ ಯಾರು ಅನ್ನೋದೇ ಇಲ್ಲಿ ಮುಖ್ಯ. ಮೊದಲನೆಯ ಪಾತ್ರ ಎಐ ವಿಷನರಿ. ಇವರೇ ಇಡೀ ಪ್ರಾಜೆಕ್ಟ್ನ ಆರ್ಕಿಟೆಕ್ಟ್. ಇವರು ಕಂಪನಿಯ ಬಿಗ್ ಪಿಕ್ಚರ್ ನೋಡ್ತಾರೆ. ಉದಾಹರಣೆಗೆ, ನಮ್ಮ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ರೆಸ್ಪಾನ್ಸ್ ಕೊಡಕ್ಕೆ ಯಾಕಿಷ್ಟು ಲೇಟ್ ಆಗ್ತಿದೆ, ಇದನ್ನ ಎಐ ಬಳಸಿ ಫಾಸ್ಟ್ ಮಾಡಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳೋರೇ ಇವರು. ಆ ವಿಷನರಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋರೆ ಎಐ ಇಂಪ್ಲಿಮೆಂಟರ್. ಇವರು ಆ ವಿಷನ್ನ ನಿಜ ಮಾಡೋ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಇವ್ರು ಹೇಳ್ತಾರೆ, ಖಂಡಿತ ಮಾಡ್ಬೋದು. ನಾನು ಝೆಂಡೆಸ್ ಜೊತೆ GPT-4 API ಕನೆಕ್ಟ್ ಮಾಡಿ ಸಿಂಪಲ್ ಪ್ರಶ್ನೆಗಳಿಗೆಲ್ಲ ತಕ್ಷಣ ಆಟೋಮೆಟಿಕ್ ಆಗಿ ಉತ್ತರ ಹೋಗೋಗೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡಬಲ್ಲೆ ಅಂತ. ಆದ್ರೆ ಇಲ್ಲಿ ನಮ್ಮ ರಿಯಲ್ ಹೀರೋ ಎಂಟ್ರಿ ಆಗುತ್ತೆ, ಎಐ ಆಪರೇಟರ್. ಇವ್ರು ಬಂದು ಹೇಳ್ತಾರೆ, ಒಂದು ನಿಮಿಷ ಇರಿ, ಸಿಂಪಲ್ ಪ್ರಶ್ನೆಗಳು ಅಂದ್ರೆ ಯಾವುದು, ಯಾವ ಪ್ರಶ್ನೆಗಳಿಗೆ ಮನುಷ್ಯರೇ ಉತ್ತರ ಕೊಡಬೇಕು, ಈ ಇಡೀ ಪ್ರೋಸೆಸ್ ಹೇಗಿರಬೇಕು ಅಂತ ನಾನು ಮೊದಲು ಸ್ಟೆಪ್ ಬೈ ಸ್ಟೆಪ್ ಡಾಕ್ಯುಮೆಂಟ್ ಮಾಡ್ತೀನಿ. ಆಮೇಲೆ ಮಾತ್ರ ಎಐಗೆ ಸರಿಯಾಗಿ ಟ್ರೈನಿಂಗ್ ಕೊಡಕ್ ಸಾಧ್ಯ ಅಂತ. ನೋಡಿ, ಇವರೇ ಆ ಸಕ್ಸಸ್ನ ನಿಜವಾದ ಕೀಲಿಕೈ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಒಬ್ಬ ಒಳ್ಳೆ ಎಐ ಆಪರೇಟರ್ ಕೋಡಿಂಗ್ ಎಕ್ಸ್ಪರ್ಟ್ ಆಗಿರ್ಬೇಕಂತ ಏನೂ ಇಲ್ಲ. ಬದಲಿಗೆ ಅವ್ರಿಗೆ ಪ್ರಾಸೆಸ್ಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಬರಬೇಕು, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು, ಮತ್ತೆ ಎಲ್ಲವನ್ನೂ ಡಾಕ್ಯುಮೆಂಟ್ ಮಾಡೋ ತಾಳ್ಮೆ ಇರಬೇಕು. ಇವರೇ ನಿಜವಾದ ಅರ್ಥದಲ್ಲಿ ಮನುಷ್ಯ ಮತ್ತು ಮಷೀನ್ ನಡುವಿನ ಬ್ರಿಡ್ಜ್. ಸರಿ, ಈಗ ನಮ್ಮ ಹತ್ರ ರೈಟ್ ಮೈಂಡ್ಸೆಟ್ ಇದೆ, ರೈಟ್ ಟೀಮ್ ಕೂಡ ಇದೆ. ನೆಕ್ಸ್ಟ್ ಏನು? ಈ ಐಡಿಯಾಗಳನ್ನ ಆಕ್ಷನ್ಗೆ ತರೋದು ಹೇಗೆ? ಅದಕ್ಕೆ ಇಲ್ಲಿದೆ ಒಂದು ಸಿಂಪಲ್ ಆದರೂ ಪವರ್ಫುಲ್ ಫ್ರೇಮ್ವರ್ಕ್. ಅದರ ಹೆಸರೇ ಕ್ರಾಫ್ಟ್ ಫ್ರೇಮ್ವರ್ಕ್. ಇದರಲ್ಲಿ 5 ಸ್ಟೆಪ್ಸ್ ಇದೆ. ಮೊದಲನೇದು ಸಿ ಅಂದ್ರೆ ಕ್ಲಿಯರ್ ಪಿಕ್ಚರ್. ಮೊದಲು ಮನುಷ್ಯರು ಆ ಕೆಲಸವನ್ನ ಈಗ ಹೇಗೆ ಮಾಡ್ತಿದ್ದಾರೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡಿ. ಎರಡನೇದು ಆರ್ ರಿಯಲಿಸ್ಟಿಕ್ ಡಿಸೈನ್. ಇಡೀ ಜಗತ್ತನ್ನೇ ಬದಲಾಯಿಸಕ್ ಹೋಗ್ಬೇಡಿ, ಚಿಕ್ಕದಾಗಿ ಶುರು ಮಾಡಿ ಒಂದು ಸಣ್ಣ ಗೆಲುವು ಪಡ್ಕೊಳ್ಳಿ. ಮೂರನೇದು ಎಐ ಇಂಪ್ಲಿಮೆಂಟೇಷನ್. ಈಗ ಟೆಕ್ನಾಲಜಿ ಬಳಸಿ ಆ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿ. ನಾಲ್ಕನೇದು ಎಫ್ ಫೀಡ್ಬ್ಯಾಕ್ ಲೂಪ್ಸ್. ಎಐ ಖಂಡಿತ ತಪ್ಪು ಮಾಡುತ್ತೆ, ಸೊ ಅದನ್ನ ಸರಿಪಡಿಸಕ್ಕೆ ಫೀಡ್ಬ್ಯಾಕ್ ಸಿಸ್ಟಮ್ ಇರಲೇಬೇಕು. ಮತ್ತೆ ಕೊನೆಯದು ಟೀಮ್ ರೋಲ್ಔಟ್. ಇದನ್ನ ನಿಮ್ಮ ಟೀಮ್ನ ದಿನನಿತ್ಯದ ಕೆಲಸದ ಒಂದು ಭಾಗವನ್ನಾಗಿ ಮಾಡಿ. ಈ ಕ್ರಾಫ್ಟ್ ಸೈಕಲ್ ಅನ್ನ ಫಾಲೋ ಮಾಡಿದ್ರೆ ಯಶಸ್ಸು ಖಂಡಿತ. ಓಕೆ, ಈ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಕೊನೆಗೆ ಸಿಗೋ ಫಲಿತಾಂಶವಾದ್ರೂ ಏನು? ಜಸ್ಟ್ ಕೆಲ್ಸ ಸ್ಪೀಡ್ ಆದುತ್ತಾ ಅಷ್ಟೇನಾ? ಇಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ಬೆನಿಫಿಟ್ ಇದೆ. ಇದು ಒಂದು ಫಂಡಮೆಂಟಲ್ ಸತ್ಯ. ಯಾವುದೇ ಬಿಸ್ನೆಸ್ನ ಅತಿ ದೊಡ್ಡ ಸಮಸ್ಯೆ ಹಣ ಅಲ್ಲ, ಟೆಕ್ನಾಲಜಿ ಅಲ್ಲ, ಅದು ಮಾನವನ ಸಮಯ. ನಮ್ಮೆಲ್ಲರ ಹತ್ರ ಇರೋ ಅತ್ಯಂತ ಲಿಮಿಟೆಡ್ ರಿಸೋರ್ಸ್ ಅಂದ್ರೆ ಅದು ಟೈಮ್.
ಎಐ ಆಪರೇಷನ್ಸ್ನ ಮುಖ್ಯ ಗುರಿನೇ ಈ ಸಮಯದ ಸಮಸ್ಯೆಯನ್ನ ಬಗೆಹರಿಸೋದು. ಈ ಮಾತನ್ನ ಗಮನ ಕೊಟ್ಟು ಕೇಳಿ. ಒಂದು ಕಾಲದಲ್ಲಿ ಹೀರೋಯಿಕ್ ಎಫರ್ಟ್ ಅಂತ ಅನ್ಸ್ಕೊಳ್ತಿದ್ದ ಕೆಲಸ ಈಗ ಮಂಗಳವಾರದ ಒಂದು ಮಾಮೂಲಿ ಕೆಲಸ ಆಗುತ್ತೆ. ಅಂದ್ರೆ ತಿಂಗಳ ಕೊನೆಗೆ ಯಾರೊಬ್ರು ರಾತ್ರಿ ಪೂರ್ತಿ ಕೂತು ಕಷ್ಟಪಟ್ಟು ಮಾಡ್ತಿದ್ದ ಒಂದು ದೊಡ್ಡ ರಿಪೋರ್ಟ್ ಈಗ ಪ್ರತಿದಿನ ಆಟೋಮ್ಯಾಟಿಕ್ ಆಗಿ ನಡೆಯೋ ಒಂದು ಸಾಮಾನ್ಯ ಪ್ರಾಸೆಸ್ ಆಗಿಬಿಡುತ್ತೆ. ಅದೇ ಇದರ ಪವರ್. ಸರಿ, ಹಾಗಾದ್ರೆ ಜನಗಳ ಕೆಲ್ಸ ಹೋಗುತ್ತಾ? ಇದೆಲ್ರಿಗೂ ಬರೋ ದೊಡ್ಡ ಪ್ರಶ್ನೆ. ಆದ್ರೆ ಉತ್ತರ ಇಲ್ಲ. ಇದರ ನಿಜವಾದ ಗುರಿ ಜನರನ್ನ ಕೆಲಸದಿಂದ ತೆಗೆಯೋದು ಖಂಡಿತ ಅಲ್ಲ. ಬದಲಿಗೆ ಅವರನ್ನ ಬೋರಿಂಗ್ ರಿಪಿಟೇಟಿವ್ ಕೆಲಸಗಳಿಂದ ಫ್ರೀ ಮಾಡೋದು. ಆಗ ಅವರ ಟ್ಯಾಲೆಂಟ್, ಅವರ ಸಮಯ ಎಲ್ಲವೂ ಹೆಚ್ಚು ಕ್ರಿಯೇಟಿವ್, ಹೆಚ್ಚು ವ್ಯಾಲ್ಯೂ ಇರೋ ಕೆಲಸಗಳಿಗೆ ಉಪಯೋಗ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಯೋಚಿಸೋಣ. ಸಂಸ್ಥೆಯಲ್ಲಿನ ಆ ಎಲ್ಲ ಪುನರಾವರ್ತಿತ ಕೆಲಸಗಳನ್ನ ಎಐಗೆ ವಹಿಸಿದ್ರೆ ಸಿಗುವ ಆ ಹೆಚ್ಚುವರಿ ಸಮಯದಲ್ಲಿ ಯಾವ ದೊಡ್ಡ ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಳ್ಬೋದು, ಯಾವ ಹೊಸ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರ್ಬೋದು, ಟೈಮ್ ಇಲ್ಲ ಅಂತ ಯಾವತ್ತೂ ಮಾಡೋಕೆ ಆಗದೇ ಇರೋ ಯಾವ ಕೆಲಸವನ್ನ ಕೊನೆಗೂ ಮಾಡ್ಬೋದು. ಇದರ ಸಾಧ್ಯತೆಗಳು ನಿಜಕ್ಕೂ ಅಪಾರ.